ಥೈಲ್ಯಾಂಡಲ್ಲಿ ಸಂಭವಿಸಿದಂಥ ಭೂಕಂಪದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂಥ ಹಾವೇರಿಯ 5 ಸುರಕ್ಷಿತವಾಗಿದ್ದಾರೆ. ಸುವರ್ಣಭೂಮಿ ಏರ್ಪೋರ್ಟ್ ತಲುಪಿದ್ದಾರೆ ಕನ್ನಡಿಗರು. ಇವತ್ತು ಸಫಾರಿ ವರ್ಲ್ಡ್ಗೆ ಹೋಗಿದ್ದಾಗ ಭೂಕಂಪನದ ಅನುಭವ ಆಗಿದೆ ಅವರಿಗೆ. ಅಲ್ಲಿಂದ ಏರ್ಪೋರ್ಟಿಗೆ ಅವರನ್ನು ಕಳಿಸಿದ್ದಾರೆ. ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ವಿಮಾನಗಳ ಸಮಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ವಿಮಾನ ನಿಲ್ದಾಣದಿಂದ ವಿಡಿಯೋ ಮಾಡಿದ್ದಾರೆ ಪ್ರವಾಸಿಗರು. ನಾವೀಗ 5 ದಿನ ಆಯಿತು ಈಗ ಬ್ಯಾಂಕಾಕ್ ಬಂದು. ಎಸ್ಟರ್ಡೇ ನಾವು ಅದೇ ಏರಿಯಾದಲ್ಲಿ ಸ್ಟೇ ಆಗಿದ್ವಿ. 22 ಜನ ನಾವು ಬೆಂಗಳೂರಿಂದ ಬಂದಿದ್ವಿ. ಬೆಂಗಳೂರಿಂದ ಬಂದು 5 ದಿನ ಆಗಿತ್ತು. ಆ್ಯಕ್ಚುಲಿ ನಿನ್ನೆ ನೈಟಲ್ಲಿ ಸ್ಟೇ ಆಗಿ ನಿನ್ನೆ ಅದೇ ಏರಿಯಾದಲ್ಲಿ ಓಡಾಡಿ ಇವತ್ತು 11 ಗಂಟೆ ನಾವು ಅಲ್ಲಿಂದ ಹೊರಟಿದ್ವಿ ಸಫಾರಿ ವರ್ಡ್ಗೆ. ಸಫಾರಿ ವರ್ಡ್ ಬಂದಿದ್ದ ತಕ್ಷಣವೇ ಇನ್ಫಾರ್ಮೇಷನ್ ಬಂತು ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿ. ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಇನ್ನೂ ಸರಿಯಾಗಿ ಹೇಳ್ತಾ ಇಲ್ಲ. ಬಿಲ್ಡಿಂಗ್ಗಳಿದೆ, ಡೆಮೊಲಿಷ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಬೇರೆ ಏನು ವಿಚಾರಗಳು ಹೇಳ್ತಾ ಇಲ್ಲ ಅಲ್ಲಿ. ಸೊ ಯಾರಿಗೇನು ತೊಂದರೆ ಆಗಿಲ್ಲ. ಸೊ ನಾವು ಬೆಂಗಳೂರಿಂದ ಒಂದು 22 ಜನ ಬ್ಯಾಂಕಾಕ್ ಬಂದಿದ್ವಿ ಫ್ರೆಂಡ್ಸ್. ನಾವು ಸಫಾರಿ ವರ್ಡಲ್ಲಿದ್ದಾಗ ನಾವು ಸ್ಟೇಜ್ ಇತ್ತು ಯಾವುದು ಲಯನ್ ಇದು ಅಲ್ಲಿ ಎಲಿಫೆಂಟ್ ಇದರಲ್ಲಿ ನಾವು ಕೂತಾಗ ಶೇಕ್ ಆಯಿತು. ಭೂಮಿನ ಶೇಕ್ ಆದಾಗ ನಾವು ಅಂದ್ಕೊಂಡ್ವಿ ಏನಕ್ಕಿತ್ತು ವೈಬ್ರೇಟ್ ಆಗ್ತಿದೆ ಅಂತ ಹೇಳಿ. ಆ ಸ್ಟೇಜ್ಗಳು ಅಲ್ಲಿ ಸ್ಟೇಜ್ ಹಾಕಿರ್ತಾರೆ ಎಲಿಫೆಂಟ್ ಇದರಲ್ಲಿ ನಾವು ಕೂತು ನೋಡಲಿಕ್ಕೆ ಸ್ಟೇಜ್ಗಳಿದೆ. ಆ ಸ್ಟೇಜ್ ಮೇಲೆ ಕೂತಾಗ ಸೊ ಅಲ್ಲಿ ವೈಬ್ರೇಟ್ ಆಯಿತು, ಅಂದರೆ ಶೇಕ್ ಆಯಿತು. ನಾವೇನೋ ಅಂದ್ಕೊಂಡ್ವಿ ಏನೋ ಶೇಕ್ ಆಗ್ತಾಯಿದೆಯಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆ ಸುಮ್ಮನೆ ಕೂತಿದ್ವಿ. ಸೊ ನಾವು ಹೊರಗಡೆ ಬಂದಾಗ ನಮಗೆ ಹೇಳಿದ್ರು ಇಲ್ಲ ಹೀಗಾಗಿದೆ ಈಗ ಅಂತ ಹೇಳಿ. ಈಗ ಫ್ಲೈಟ್ಗಳು ಅಷ್ಟೇ ಎಲ್ಲ ಟೈಮಿಂಗ್ಸ್ ವೇರಿಯೇಷನ್ ಆಗ್ತಾಯಿದೆ. ಈಗ ಒಂದು ಹಾಫ್ ಆನ್ ಅವರ್ ಎಲ್ಲ ವೇರಿಯೇಷನ್ ಇರೋದ್ರಿಂದ ಬೆಂಗಳೂರಿಗೆ ಈಗ ಹಾಫ್ ಆನ್ ಅವರ್ ಲೇಟ್ ಅಂತ ಹೇಳಿದ್ದಾರೆ. 8 ಗಂಟೆಗಿತ್ತು ಆ್ಯಕ್ಚುಲಿ ಇಲ್ಲಿ ಟೈಮಿಂಗ್ಸ್ ಪ್ರಕಾರ 8 ಗಂಟೆಗಿತ್ತು ಫ್ಲೈಟು. ಸೊ ಇವಾಗ ಹೇಳ್ತಿದ್ದಾರೆ ಇಲ್ಲ 8:15 ಹಾಫ್ ಆನ್ ಅವರ್ ಲೇಟ್ ಆಗ್ತಾಯಿದೆ ಅಂತ. ಬೇರೆ ಬೇರೆ ಕಂಟ್ರಿಗಳಿಗೂ ಟೈಮಿಂಗ್ಸ್ ವೇರಿಯೇಷನ್ ಕೊಡ್ತಾ ಇದ್ದಾರೆ ಇವಾಗ ಫ್ಲೈಟಿದ್ದು. ಸೊ ಹೆವಿ ಟ್ರಾಫಿಕ್ ಬೇರೆ ಇದೆ ಈಗ. ಎಲ್ಲರೂ ಬರುವವರು ಆಲ್ಮೋಸ್ಟ್ ಸ್ವಲ್ಪ ನೋಡ್ಕೊಂಡು ಬನ್ನಿ ಇವಾಗ ಬ್ಯಾಂಕಾಕ್ ಬರುವವರಾದ್ರೂ ಅಷ್ಟೇ. ಯಾಕೆ ಸಡನ್ನಾಗಿ ಇದು ಮಾಡೋದು ಬೇಡ ಅಂತ ನಮ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.